ಹಲೋ ಪ್ರಿಯ ವೀಕ್ಷಕರೇ ಹಾಗೂ ಬಂಧುಗಳೇ, ನಾನು ನಿಮ್ಮ ಕನ್ನಡತಿ ಕವಿ. ಎಲ್ಲ ಹೇಗಿದ್ದೀರಾ? ನಾನು ತುಂಬ ಆರಾಮಾಗಿದ್ದೀನಿ. ನೀವು ತುಂಬ ಆರಾಮಾಗಿದ್ದೀರಾ ಅಂತ ಭಾವಿಸಿ ಇವತ್ತೊಂದು ರಂಗೋಲಿ ಡಿಸೈನ್ ಶುರು ಮಾಡೋಣವಾ? ಇವತ್ತೊಂದು ರಂಗೋಲಿ ಡಿಸೈನು ತುಂಬಾ ಸಿಂಪಲ್ಲು ಮತ್ತು ಈಸಿ. ಆಮೇಲೆ ಇದು ಈಗ ರಂಗೋಲಿ ಬಿಡಿಸ್ಬೇಕು ಅಂತ ಇರೋರಿಗೂ ತುಂಬ ಈಸಿಯಾಗಿ ಆಗೋವಂಥ ರಂಗೋಲಿ. ಇದು ಪ್ರತಿದಿನ ಬಿಡಿಸೋದಕ್ಕೆ ಸೂಕ್ತವಾದ ರಂಗೋಲಿ. ಹಾಗಾದರೆ ಇವತ್ತಿನ ರಂಗೋಲಿ ಡಿಸೈನ್ ಶುರು ಮಾಡೋಣವಾ? ನೀವು ಎಲ್ಲ ರೆಡಿನಾ? ಬನ್ನಿ ಹಾಗಾದರೆ ಶುರು ಮಾಡೋಣ.
ಇವತ್ತಿನ ಈ ರಂಗೋಲಿ ಮುಗೀತು. ಹೇಗೆ ಕಾಣಿಸ್ತಾ ಇದೆ, ನಿಮ್ಗೆ ಇಷ್ಟ ಆಯಿತಾ ಏನು? ನೀವೆಲ್ಲ ಅಂದ್ಕೋಬೋದು ಏನಿದು ಇಷ್ಟೊಂದು ಸಿಂಪಲ್ ಆಗೋಗಿದೆಯಲ್ಲ ಅಂತ. ಯಾಕೆ ಅಂತಂದರೆ ಬೆಳಗ್ಗೆ ಟೈಮು ದಿನ ರಂಗೋಲಿಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ವಲ್ಲ. ಹಬ್ಬ ಹರಿದಿನಗಳು ಅಂತಂದರೆ ಆಗ ಸ್ವಲ್ಪ ಮಾಡ್ಬೋದು. ಆದರೆ ಬೆಳಗಿನ ರಶ್ ಟೈಮಲ್ಲಿ ಇದು ರಂಗೋಲಿನ ದೊಡ್ಡದಾಗಿ ಬಿಡಿಸ್ತೀವಿ ಅಂತಂದಾಗ ಕಷ್ಟ. ಅದಕ್ಕೇ ಈ ಥರ ಸಿಂಪಲಾಗಿ ರಂಗೋಲಿಗಳನ್ನ ಬಿಡಿಸ್ಕೊಂಡ್ರೆ ತುಂಬ ಈಸಿಯಾಗಿರುತ್ತೆ ಮತ್ತು ಟೈಮ್ ಸೇವ್ ಆಗುತ್ತೆ ಅಲ್ವಾ. ಇಲ್ಲಿಗೆ ಇವತ್ತಿನ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಡಿಸೈನ್ ಜೊತೆ ಸಿಗೋಣ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್, ಸಿ ಯು.